ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಶೈಕ್ಷಣಿಕ ವಿಭಾಗ ಹಾಗೂ ಅಲ್ಪಸಂಖ್ಯಾತ ವಿಭಾಗದ ಕೇಂದ್ರ ಕಚೇರಿ ಉದ್ಘಾಟನೆ. ಖ್ಯಾತ ಹೋರಾಟಗಾರ ರವಿಶೆಟ್ಟಿ ಬೈಂದೂರು ನೇತೃತ್ವದ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಶೈಕ್ಷಣಿಕ ವಿಭಾಗದ ನೂತನ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಂದಾರ ಪಬ್ಲಿಕ್ ಶಾಲೆಯ ನಿರ್ಮಾಪಕರಾದ ಮತ್ತು ಯುವ ಮುಖಂಡರಾದ ಮತ್ತು ಸಮಾಜ ಸೇವಕರಾದ ಶಶಿಧರ್ ಗೌಡ್ರವರ ನೇತೃತ್ವದಲ್ಲಿ ಮತ್ತು ಅಲ್ಪಸಂಖ್ಯಾತ ವಿಭಾಗದ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಮತಿ ಶೈನಿರವರ ನೇತೃತ್ವದಲ್ಲಿ ಚಿಕ್ಕಬಿದಿರೆಕಲ್ಲಿನ ಬುದ್ಧಜ್ಯೋತಿ ಬಡಾವಣೆಯಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಶೈಕ್ಷಣಿಕ ವಿಭಾಗ ಮತ್ತು ಅಲ್ಪಸಂಖ್ಯಾತ ವಿಭಾಗದ ಕೇಂದ್ರ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ರವಿಶೆಟ್ಟಿ ಬೈಂದೂರವರು ಆಗಮಿಸಿ ಶಶಿಧರ್ ಗೌಡ್ರು ಮತ್ತು ಶ್ರೀಮತಿ ಶೈನಿರವರ ಸಮ್ಮುಖದಲ್ಲಿ ಟೇಪ್ ಕತ್ತರಿಸುವ ಮೂಲಕ ಕಚೇರಿಯನ್ನು ಉದ್ಘಾಟಿಸಿ ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ನೂತನವಾಗಿ ಆಯ್ಕೆಯಾಗಿರುವ ಶಶಿಧರ್ ಗೌಡ್ರು ಮತ್ತು ಶ್ರೀಮತಿ ಶೈನಿರವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಇದೇ ವೇಳೆಯಲ್ಲಿ ಶಶಿಧರ್ ಗೌಡ್ರು ಹಲವಾರು ಹೋಮ ಹವನಗಳನ್ನು ನೆರವೇರಿಸುವ ಮೂಲಕ ಮತ್ತು ದೇವರಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ನೂತನ ಕಚೇರಿಯನ್ನ ಉದ್ಘಾಟನೆಗೊಳಿಸಿದರು. ಈ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ರವರು ಸೇರಿದಂತೆ ಹಲವಾರು ಗಣ್ಯ ಮುಖಂಡರು ಮತ್ತು ಶಶಿಧರ್ ರವರ ಹಲವಾರು ಸ್ನೇಹಿತರು, ಹಿತೈಷಿಗಳು ಮತ್ತು ಆತ್ಮೀಯರು ಆಗಮಿಸಿ ಶುಭಾಶಯವನ್ನ ಕೋರಿ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ರವಿಶೆಟ್ಟಿ ಬೈಂದೂರವರು ಮಾತನಾಡಿ, ನೂತನವಾಗಿ ಆಯ್ಕೆಯಾಗಿರುವ ಶಶಿಧರ್ ಗೌಡ್ರು ಮತ್ತು ಶ್ರೀಮತಿ ಶೈನಿರವರಿಗೆ ಶುಭಾಶಯವನ್ನ ತಿಳಿಸಿ ಸಮಾಜಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಾಗೂ ತಮ್ಮ ಸಹಾಯವನ್ನು ಅರಸಿ ಬಂದವರಿಗೆ ನ್ಯಾಯವನ್ನು ಒದಗಿಸಿ ಮತ್ತು ರಾಜ್ಯಾದ್ಯಂತ ಕಾರ್ಮಿಕರ ಪರವಾಗಿ ಹೋರಾಟವನ್ನು ನಡೆಸಿ ಎಂದು ನಿರ್ದೇಶನವನ್ನ ನೀಡಿದರು. ಇದೇ ವೇಳೆ ಶಶಿಧರ್ ಗೌಡ್ರು ಹಾಗೂ ಶ್ರೀಮತಿ ಶೈನಿರವರು ಮಾತನಾಡಿ, ತಮಗೆ ವಹಿಸಿರುವ ಜವಾಬ್ದಾರಿಯನ್ನ ಯಾವುದೇ ಚ್ಯುತಿ ಬರದಂತೆ ನಡೆದುಕೊಂಡು ಇಡೀ ರಾಜ್ಯಾದ್ಯಂತ ಕಾರ್ಮಿಕರ ಪರವಾಗಿ, ನೊಂದವರ ಪರವಾಗಿ ನಾವು ಇರುತ್ತೇವೆ, ನಮ್ಮನ್ನು ನಂಬಿ ಬಂದವರಿಗೆ ನ್ಯಾಯವನ್ನು ಒದಗಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಹಲವರು ಆಗಮಿಸಿ ಶಶಿಧರ್ ಗೌಡರಿಗೆ ಮತ್ತು ಶ್ರೀಮತಿ ಶೈನಿರವರಿಗೆ ಶುಭಾಶಯವನ್ನು ತಿಳಿಸಿ ಅಭಿನಂದನೆ ಸಲ್ಲಿಸಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಹೆಸರನ್ನು ಮಾಡಿರುವಂಥ ಯುವ ನಾಯಕರಿದ್ದಾರೆ. ಇಲ್ಲಿಯ ಒಂದು ಮುಂದಾಳು ಕೂಡ ಹೌದು. ಬಹಳಷ್ಟು ಜನರ ಸರಳಜೀವಿ, ಸ್ನೇಹಜೀವಿ, ನನ್ನ ಆತ್ಮೀಯ ಗೆಳೆಯ, ಬಹಳಷ್ಟು ವರ್ಷಗಳಿಂದ ನನ್ನ ಜೊತೆ ಇದ್ದಂತಹ ಶಶಿಧರ್ ಗೌಡರಿಗೆ ಇವತ್ತು, ಯಾಕಂದರೆ ಅವರು ಶೈಕ್ಷಣಿಕ ಕ್ಷೇತ್ರವನ್ನು ಅವರು ಯಾಕೆ ಹೆಗಲ ಮೇಲೆ ಹಾಕಿದ್ದೀವಿ ಅಂದರೆ, ವಿದ್ಯಾವಂತರಿದ್ದಾರೆ, ಅದಲ್ಲದೆ ಅವರೇ ಸ್ವತಃ ಶಾಲೆಗಳನ್ನು ನಡೆಸೋದಲ್ಲದೆ ಆ ಶಾಲೆಯಲ್ಲಿ ಬಹಳಷ್ಟು ಬಡವರಿಗೆ ಉಚಿತ ಶಿಕ್ಷಣವನ್ನು ನೀಡೋದು ಮತ್ತು ಕಡಿಮೆ ಶುಲ್ಕವನ್ನು ತೆಗೆದುಕೊಳ್ಳೋದು, ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡುವಂಥ ಶಾಲೆ. ನನಗೆ ಬಹಳ ಖುಷಿಯಾಯಿತು ಅವ್ರು ನೋಡಿ. ನಾನಿಲ್ಲಾಂದರೆ ಮಾಲೀಕರನ್ನು ಯಾವತ್ತೂ ಸ್ವಲ್ಪ ದೂರ ಇಡೋದು, ನಾನು ಯಾವತ್ತೂ ಹತ್ತಿರ ತಗೊಳ್ಳಲ್ಲ ನಾನು. ಆದರೆ ಇವರು ಮಾಲೀಕರಲ್ಲ, ಇವರು ಇನ್ನೂ ಕಾರ್ಮಿಕರಾಗಿಯೇ ಇದ್ದಾರೆ. ಅವರು ಶಾಲೆಯಲ್ಲಿ ಮಾಡುವಂಥ ಕೆಲಸಗಳು ಇದೆಲ್ಲ ನೋಡಿದರೆ ಕಾರ್ಮಿಕರಾಗಿದೆ. ಇವರು ಸೂಕ್ತ ವ್ಯಕ್ತಿ ಇದಕ್ಕೆ ಅನ್ನಿಸ್ತು. ಅನುಭವ ಮತ್ತು ಅವರ ಕಾರ್ಯಶೀಲತೆಯನ್ನು ಪರಿಚಯ ಮಾಡಿ ಅವರನ್ನು ಶೈಕ್ಷಣಿಕ ಕ್ಷೇತ್ರದ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಿದ್ವಿ. ಹಾಗೆಯೇ ಅವರ ಕಚೇರಿ ಕೂಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸರ್, ಖಂಡಿತವಾಗ್ಲೂ ಇವತ್ತು ಭಾಳ ಖುಷಿ ಆಗ್ತಾ ಇದೆ ನನಗೆ. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಮ್ಮ ಡಾಕ್ಟರ್ ರವಿಶೆಟ್ಟಿ ಬೈಂದೂರವರು ಇವತ್ತು ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಶೈಕ್ಷಣಿಕ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಅಷ್ಟು ಈಸಿ ಇಲ್ಲ ಶೈಕ್ಷಣಿಕ ಕ್ಷೇತ್ರ ಅಂದರೆ. ಯಾಕಪ್ಪ ಅಂದರೆ ಶೈಕ್ಷಣಿಕ ಕ್ಷೇತ್ರ ಅಂತ ಬಂದರೆ ಎಲ್ಲ ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರ್ತಾರೆ. ಸೊ ಅವರಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶೈಕ್ಷಣಿಕ ವ್ಯವಸ್ಥೆಯನ್ನು ಕೊಡೋದರ ಜೊತೆಗೆ ಅವರ ಒಂದು ಗುಣಮಟ್ಟದ ಜೀವನವನ್ನು ನಾವು ಕೊಡಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇವತ್ತು ಮೌಲ್ಯಗಳಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಎಲ್ಲ ಕಡೆ ದಂಧೆ ಆಗಿದೆ. ಶಾಲೆಗಳಲ್ಲಿ ಲಕ್ಷ ಫೀಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕಡಿಮೆ ಮಾಡಿ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಒಂದು ನಿಟ್ಟಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಏನು ನಮಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ ಅದನ್ನು ಖಂಡಿತವಾಗ್ಲೂ ಅವರ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ನಾವು ಕೆಲಸ ಮಾಡಿ ನಾವು ಖಂಡಿತವಾಗ್ಲೂ ಇದರ ಜಯವನ್ನು ಗಳಿಸ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಅವರು ಅಷ್ಟೇ, ನಾವು ಜೊತೆ ಸೇರಿಕೊಂಡು ಕೆಲಸಗಳು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಎಂಥದೇ ಆಗಲಿ, ಏನೇ ಬರಲಿ, ರವಿ ಸರ್ ಹೇಳ್ದಂಗೆ ನಾವು ಯಾವುದು ಅಡ್ಡದಾರಿ ಹಿಡಿಯೋದಂಗೆ ನೇರವಾಗಿ ನಮ್ಮ ಹತ್ರ ನೊಂದು ಬಂದಿರೋರಿಗೆ ಅವ್ರಿಗೆ ನ್ಯಾಯ ಕೊಡಿಸೋ ಅಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ.